ತ್ರಿಮೂರ್ತಿಗಳು ಅನಿಸಿಕೊಂಡಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮೊದಲನೇದಾಗಿ ನಮಸ್ಕಾರವನ್ನ ಮಾಡೋಣ. ಹಾಗೆ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದು ಬ್ರಹ್ಮ ಪುರಾಣದ 2ನೇ ಎಪಿಸೋಡ್. ಹಿಂದಿನ ವಿಡಿಯೋ ಎಲ್ಲಿಗೆ ನಾವು ಸ್ಟಾಪ್ ಮಾಡಿದೀವಿ ಅನ್ನೋದನ್ನ ಸ್ವಲ್ಪ ರೀಕ್ಯಾಪ್ ಮಾಡಿಕೊಂಡು ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಲೋಮಹರ್ಷಣರ ಹತ್ರ ಮಹರ್ಷಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಈ ಬ್ರಹ್ಮಾಂಡ ಅನ್ನೋದು, ಈ ಪ್ರಪಂಚ ಅನ್ನೋದು ಮೊದಲು ಹೇಗಿತ್ತು, ಇದು ಹೇಗೆ ಸೃಷ್ಟಿಯಾಯಿತು, ಯಾರು ಇದನ್ನ ಸೃಷ್ಟಿ ಮಾಡಿದ್ರು, ಮುಂದೆ ಇದು ಹೇಗೆ ನಾಶ ಆಗತ್ತೆ, ಹೇಗೆ ಲೀನ ಆಗತ್ತೆ ಅಂತ ಹೇಳಿ ವಿವಿಧವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ಲೋಮಹರ್ಷಣರು ಮೊದಲನೆಯದಾಗಿ ಭಗವಂತನಿಗೆ ನಮಸ್ಕಾರವನ್ನ ಮಾಡಿಕೊಂಡು ಶ್ಲೋಕಗಳ ಮುಖಾಂತರ ನಮಸ್ಕಾರವನ್ನ ಮಾಡಿಕೊಂಡು ಮುಂದೆ ಅವರಿಗೆ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಲೋಮಹರ್ಷಣರು ಏನೇನನ್ನ ಋಷಿಮುನಿಗಳಿಗೆ ತಿಳಿಸಿದ್ರು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಜಗತ್ತಿನ ಸೃಷ್ಟಿ ಯಾವ ರೀತಿ ಆಯಿತು ಅನ್ನೋದನ್ನು ಕೂಡ ನಾವು ಈ ವಿಷಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಲೋಮಹರ್ಷಣರು ಹೇಳ್ತಾರೆ, ಈ ಸೃಷ್ಟಿ ಅಥವಾ ಇತ್ಯಾದಿಗಳನ್ನ ಮಾಡೋದಕ್ಕೆ ಆ ಭಗವಂತನಿಗೆ ಸ್ವಲ್ಪವೂ ಕೂಡ ಆಯಾಸ ಆಗೋದಿಲ್ವಂತೆ. ಅವನಿಗೆ ಇದೊಂಥರ ಆಟ ಇದ್ದ ಹಾಗೆ. ಹಾಗಾಗಿಯೇ ಈ ಲೋಕಕ್ಕೆಲ್ಲ ಅವನೇ ಒಡೆಯ ಅಂತೇಳಿ ಹೇಳಿಸ್ಕೊಳ್ತಾನೆ. ಇಂತಹ ಮಹಾನ್ ವ್ಯಕ್ತಿಯಾದಂತಹ, ಮಹಾನ್ ಪುರುಷನಾದಂತಹ ವಿಷ್ಣುವಿಗೆ ವಂದನೆಗಳು ಅಂಥೇಳಿ ನಮಸ್ಕಾರವನ್ನ ಮಾಡಿಕೊಂಡು ಲೋಮಹರ್ಷಣರು ಪ್ರಾರಂಭ ಮಾಡ್ತಾರೆ. ಈ ಬ್ರಹ್ಮ ಪುರಾಣವನ್ನ ಹಿಂದೆ ದಕ್ಷನೇ ಮೊದಲಾದಂತಹ ಮಹಾನ್ ತಪಸ್ವಿಗಳು ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಸ್ವಯಂ ಬ್ರಹ್ಮನೇ ಅವರಿಗೆ ಉಪದೇಶವನ್ನ ನೀಡ್ತಾನಂತೆ. ಹಾಗಾಗಿ ಈ ಬ್ರಹ್ಮ ಪುರಾಣವು ವೇದೋಕ್ತ ತತ್ವಗಳನ್ನು ಕೂಡ ಇದರಲ್ಲಿ ಹೇಳಲಾಗಿದೆ. ಹಾಗಾಗಿ ಶಾಸ್ತ್ರಾರ್ಥಗಳಿಂದ ಕೂಡಿದಂತಹ ಈ ಒಂದು ಪುರಾಣದ ಶ್ರವಣವನ್ನ ಭಕ್ತಿ ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಅವನು ಸ್ವವಂಶೋದ್ಧಾರಕನಾಗ್ತಾನೆ. ಸ್ವರ್ಗಗಳಲ್ಲಿಯೂ ಹಾಗೆ ಉತ್ತಮವಾದಂತಹ ಲೋಕಗಳಲ್ಲಿ ಅವನಿಗೆ ಸನ್ಮಾನಿಸಲ್ಪಡ್ತಾನೆ. ಅವನ ಎಲ್ಲ ಕಷ್ಟ ಕಾರ್ಪಣ್ಯಗಳು ಈ ಬ್ರಹ್ಮ ಪುರಾಣವನ್ನ ಕೇಳೋದ್ರಿಂದಾನೇ ಶಮನ ಆಗಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನಾವು ನೋಡೋದಾದ್ರೆ ಅವ್ಯಕ್ತ ಅನ್ನುವಂತಹ ಒಂದು ನಿತ್ಯ ಪ್ರಕೃತಿ ಅದು ಸಮಸ್ತವಾದಂತಹ ಸೃಷ್ಟಿಗೆ ಒಂದು ಕಾರಣೀಭೂತ ಅಂತ ಹೇಳಿ ನೋಡ್ಬೋದು. ಇದೇ ಪ್ರಕೃತಿಯಿಂದ ವಿಷ್ಣುವು ಜಗತ್ ಸೃಷ್ಟಿಯನ್ನ ಮಾಡ್ತಾನೆ. ಮಹತ್ ಅನ್ನುವಂತಹ ಒಂದು ತತ್ವದಿಂದ ಜಗತ್ತು ಸೃಷ್ಟಿಯಾಗತ್ತೆ. ಆ ತತ್ವದ ಅಭಿಮಾನಿ ದೇವತೆಯೇ ಬ್ರಹ್ಮ. ಹಾಗಾಗಿಯೇ ಬ್ರಹ್ಮನಿಂದ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳಿ ಹೇಳುವಂತಹದ್ದು. ಬ್ರಹ್ಮ ತಾನೊಬ್ಬನೇ ಜಗತ್ತಿನ ಸೃಷ್ಟಿಯನ್ನ ಮಾಡಿದ್ನಾ? ಇಲ್ಲ. ಬ್ರಹ್ಮ ಏನ್ ಮಾಡ್ತಾನೆ? ನಾರಾಯಣನ ಅನುಗ್ರಹದಿಂದ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಮಹತ್ ಅನ್ನುವಂತಹ ತತ್ವದಿಂದ ಅಹಂಕಾರ ತತ್ವದಿಂದ ಪಂಚ ಸೂಕ್ಷ್ಮ ಭೂತಗಳು ಕೂಡ ಉದ್ಭವ ಆಗುವಂತಹದ್ದು. ಅದೇ ಪಂಚ ಸೂಕ್ಷ್ಮಗಳಿಂದನೇ ಕೂಡ ಪೃಥಿವಿ, ಅಪ್, ತೇಜು, ವಾಯು, ಆಕಾಶ ಅನ್ನುವಂತಹ 5 ಪಂಚಮಹಾಭೂತಗಳು ಉತ್ಪನ್ನ ಆಗತ್ತೆ. ಪೃಥಿವಿ ಅಂತಂದ್ರೆ ಭೂಮಿ, ಅಪ್ ಅಂದ್ರೆ ಜಲ, ತೇಜು ಅಂದ್ರೆ ತೇಜಸ್ಸು, ವಾಯು ಅಂದ್ರೆ ಗೊತ್ತಿದೆ ನಿಮ್ಗೆ ಗಾಳಿ, ಹಾಗೆ ಆಕಾಶ. ಇವು ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳಿಂದ ಏನಾಗುತ್ತೆ ಅಂದ್ರೆ ಸ್ಥೂಲ ಜಗತ್ತು ಅನ್ನೋದು ಸೃಷ್ಟಿಯಾಗತ್ತೆ. ಇದು ಸೃಷ್ಟಿಯ ಒಂದು ಸಾಮಾನ್ಯವಾದಂತಹ ಒಂದು ವಿವರ. ಇದನ್ನೇ ವಿಸ್ತೃತವಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ ಜಡ ಜಗತ್ತು ಅನ್ನೋದು ಸೃಷ್ಟಿಯಾದ ಮೇಲೆ ಪರಮಾತ್ಮ ಶರೀರವನ್ನ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನೀರನ್ನ ಎಲ್ಲೆಡೆ ಸೃಷ್ಟಿ ಮಾಡ್ತಾನೆ. ಮೊದಲಿಗೆ ಸೃಷ್ಟಿಯಾಗೋದು ನೀರು. ಸಂಪೂರ್ಣವಾಗಿ ನೀರು ಸೃಷ್ಟಿಯಾಗತ್ತೆ. ಆ ಒಂದು ನೀರಿನಲ್ಲಿ, ಜಲದಲ್ಲಿ ತನ್ನ ಶಕ್ತಿಯನ್ನ ವಿಸರ್ಜಿಸ್ತಾನೆ. ಹಾಗಾಗಿ ನರನಿಂದ ಸೃಷ್ಟಿಯಾಗಿದೆ ಅನ್ನುವಂತಹ ಕಾರಣದಿಂದ ನೀರಿಗೆ ನಾರ ಅನ್ನುವಂತಹ ಹೆಸರು ಬಂದಿರುವಂತಹದ್ದು. ಈ ನಾರ ಅಂದ್ರೆ ಜಲದಲ್ಲಿ ವಾಸವುಳ್ಳವ ಅನ್ನೋ ಒಂದು ನಿಮಿತ್ತದಿಂದ ನಾರಾಯಣನಿಗೆ, ಶ್ರೀಹರಿಗೆ ನಾರಾಯಣ ಅನ್ನೋದು ಹೆಸರು ಬಂದಿರುವಂತಹದ್ದು. ನಾರಾಹ ಅಯನಂ ಯಸ್ಯ ಸಹ ನಾರಾಯಣ ಅನ್ನೋದು ಇದರ ವಾಕ್ಯ. ನೋಡಿ, ನಾರಾಯಣ ಅನ್ನುವಂತಹ ಹೆಸರು ಹೇಗೆ ಬಂತು ಅನ್ನೋದು ನಮಗೆ ಇಲ್ಲಿ ವಿವರವಾಗಿ ನಾವು ತಿಳ್ಕೊಂಡ್ವಿ. ಹಾಗೆ ಮುಂದೇನಾಗತ್ತೆ? ಬ್ರಹ್ಮನಿಂದ ಒಂದು ಪರಿತ್ಯಕ್ತವಾದಂತಹ ಸಾಮರ್ಥ್ಯದಿಂದ ಸುವರ್ಣ ವರ್ಣದ ಬ್ರಹ್ಮಾಂಡ ಅನ್ನೋದು ನಿರ್ಮಾಣವಾಗತ್ತೆ. ಬಂಗಾರದ ವರ್ಣದ ಒಂದು ದೊಡ್ಡ ಬ್ರಹ್ಮಾಂಡ ನಿರ್ಮಾಣ ಆಗತ್ತೆ. ಆ ಒಂದು ಬ್ರಹ್ಮಾಂಡದಲ್ಲಿಯೇ ಬ್ರಹ್ಮ ಆವಿರ್ಭವಿಸ್ತಾನೆ. ಆ ಬ್ರಹ್ಮ 1 ವರ್ಷಗಳ ಕಾಲ ಆ ಬ್ರಹ್ಮಾಂಡದಲ್ಲಿ ವಾಸವನ್ನ ಮಾಡ್ತಾನೆ. ನಂತರ ಏನ್ ಮಾಡ್ತಾನೆ? ಅದನ್ನ ಇಬ್ಬಾಗಿಸ್ತಾನೆ. ಅಂದ್ರೆ 2 ಭಾಗವಾಗಿ ಮಾಡ್ತಾನೆ.
ಒಂದು ಭಾಗಕ್ಕೆ ಸ್ವರ್ಗ ಅಂತ ಅವನು ಹೆಸರಿಡ್ತಾನೆ, ಇನ್ನೊಂದಕ್ಕೆ ಭೂಮಿ ಅಂತೇಳಿ ಹೆಸರಿಡ್ತಾನೆ. ಹಾಗಾದ್ರೆ ಎರಡು ಭಾಗವನ್ನ ಮಾಡ್ದ, ಒಂದು ಸ್ವರ್ಗ ಆಯ್ತು, ಇನ್ನೊಂದು ಭೂಮಿ ಆಯ್ತು. ಈ ಒಂದು ಬ್ರಹ್ಮಾಂಡದ ಎರಡು ಭಾಗ ಸ್ವರ್ಗ ಮತ್ತು ಭೂಮಿ, ಇವೆರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅಂತರ ಇರುತ್ತೆ. ಆ ಅಂತರವನ್ನೇ ಆಕಾಶ ಅಂತ ಹೇಳಿ ಕರೆದಿರುವಂತಹದ್ದು. ಮುಂದೇನ್ ಮಾಡ್ತಾನೆ ಅಂದ್ರೆ ಭೂಮಿಯ ಕೆಳಗಿನ ಜಲರಾಶಿ ಏನಿರುತ್ತೆ ಅದನ್ನ ನಿಯಂತ್ರಿಸಿ ಅದರ ಮೇಲೆ ದ್ವೀಪದಂತೆ ಭೂಮಿಯನ್ನ ಇರಿಸ್ತಾನೆ, ಭೂಗೋಳವನ್ನ ಇರಿಸ್ತಾನೆ. ಹಾಗೆ ಅದರ 8 ದಿಕ್ಕುಗಳಿಗೂ ಕೂಡ ಸ್ವರೂಪವನ್ನ ನೀಡ್ತಾನೆ. ಏನು ಸ್ವರೂಪ ಅಂತಂದ್ರೆ ಮನಸ್ಸು, ಕಾಲ, ಮಾತು, ಕಾಮ, ಕ್ರೋಧ, ರತಿ ಮುಂತಾದಂತಹ ಪ್ರಜಾ ಸೃಷ್ಟಿಗೆ ಉಪಯುಕ್ತವಾದಂತಹ ಸಾಮಗ್ರಿಗಳನ್ನ ಸೃಷ್ಟಿ ಮಾಡ್ತಾನೆ, ಪ್ರಜೆಗಳನ್ನ ಸೃಷ್ಟಿ ಮಾಡ್ತಾನೆ. ಈ ಸೃಷ್ಟಿ ಯಾವುದೇ ತೊಂದರೆ ಇಲ್ಲದೆ ಸಮಾಗಮವಾಗಿ ನಡ್ಕೊಂಡು ಹೋಗೋದಕ್ಕೆ ಪ್ರಜೆಗಳನ್ನ ಸೃಷ್ಟಿ ಮಾಡ್ತಾನೆ. ಅವ್ರು ಯಾರು ಅಂತಂದ್ರೆ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ವಸಿಷ್ಠ, ಕ್ರತು 7 ಮಂದಿ ಆದ್ರು. ಈ 7 ಮಾನಸ ಕುಮಾರರನ್ನ ಸೃಷ್ಟಿ ಮಾಡ್ತಾನೆ. ಈ 7 ಜನ ಏನಿದ್ದಾರೆ ಬ್ರಹ್ಮನ ಮಾನಸ ಪುತ್ರರು. ಅವರಿಗೆ ಇನ್ನೊಂದು ಹೆಸರು ಇದೆ, ಸಪ್ತಬ್ರಹ್ಮರು ಅಂತ ಹೇಳು ಕೂಡ ಪುರಾಣದಲ್ಲಿ ಅವರಿಗೆ ಹೇಳಲಾಗಿದೆ. ಇಷ್ಟಾದ್ಮೇಲೆ ಏನಾಗುತ್ತೆ, ಬ್ರಹ್ಮನಿಗೆ ಕೋಪ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ಈ ಪ್ರಜೆಗಳನ್ನ ಏನು ಸೃಷ್ಟಿ ಮಾಡ್ತಾನೆ, ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ಮೇಲೂ ಕೂಡ ಸಂತತಿ ಮುಂದುವರಿಯೋದಿಲ್ಲ. ಆ ಕಾರಣಕ್ಕೆ ಕೋಪಗೊಳ್ತಾನೆ. ಆ ಕೋಪದಿಂದ ಏನಾಗುತ್ತೆ ಅಂದ್ರೆ ಮೂರ್ತಿವಂತ ಅನ್ನುವಂತಹ ಒಬ್ಬ ರುದ್ರ ಉತ್ಪತ್ತಿ ಆಗ್ತಾನೆ. ಆ ರುದ್ರ ಏನ್ ಮಾಡ್ತಾನೆ, ಅನೇಕ ಸಂಖ್ಯೆಗಳ ಪ್ರಜೆಗಳನ್ನ ಸೃಷ್ಟಿ ಮಾಡ್ತಾನೆ. ಮಾನಸ ಕುಮಾರರು ಕೂಡ ಅಲ್ಲಿ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಂಡ್ರೂ ಕೂಡ ಕೆಲವರು ಮಾತ್ರ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ, ಇನ್ನು ಕೆಲವರು ಹಾಗೆ ಜಿತೇಂದ್ರಿಯನಾಗಿಯೇ ಉಳಿದುಕೊಳ್ಳಬಿಡ್ತಾರೆ. ಅವರು ಬ್ರಹ್ಮನ ಒಂದು ಸೃಷ್ಟಿ ಕಾರ್ಯಕ್ಕೆ ಯಾವುದೇ ಒಂದು ಸಹಾಯವನ್ನ ಮಾಡೋದಿಲ್ಲ. ಅವರನ್ನೆಲ್ಲ ನೋಡಿ ಏನ್ ಮಾಡ್ತಾನೆ, ರುದ್ರನಿಂದ ಉತ್ಪತ್ತಿಯಾದಂತಹ ಸ್ಕಂದ ಅನ್ನೋನು ಕೂಡ ಜಿತೇಂದ್ರಿಯನಾಗಿ ಆದ್ರೆ ಹಾಗೆಯೇ ಉಳಿದು ಬಿಡ್ತಾನೆ. ಇವನಿಂದಲೂ ಕೂಡ ಯಾವುದೇ ಸೃಷ್ಟಿ ಕಾರ್ಯಕ್ಕೆ ಉಪಯೋಗನೆ ಆಗೋದಿಲ್ಲ. ಮುಂದೆ ಏನಾಗುತ್ತೆ, ಮರೀಚಿಯೇ ಮೊದಲಾದಂತಹ ಸಪ್ತಮಾನಸ ಕುವರರಿಂದ ದೇವತೆಗಳು, ಋಷಿಗಳು ಹುಟ್ಟುಕೊಳ್ತಾರೆ. ಆ ಋಷಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ ಜಿತೇಂದ್ರಿಯರಾಗಿ ಉಳಿದು ಬಿಡ್ತಾರೆ. ಇನ್ನುಳಿದ ಪ್ರಜೆಗಳು ಮಾತ್ರ ಪ್ರಪಂಚದಲ್ಲಿ ತೊಡಗಿ ಉತ್ತಮ ಸಂತಾನವನ್ನ ನೀಡ್ತಾ ಹೋಗ್ತಾರೆ. ಆ ಉಳಿದ ಪ್ರಜೆಗಳಿಗೋಸ್ಕರ ಏನ್ ಮಾಡ್ತಾನೆ ಬ್ರಹ್ಮ, ಋಕ್ ಯಜುರ್ವೇದ ಸಾಮ ಮಂತ್ರಗಳನ್ನ ಅವರಿಗೆ ಉಪದೇಶವನ್ನ ಕೊಡ್ತಾನೆ. ಸಿಡಿಲು, ಮಿಂಚು, ಮೋಡ, ಕಾಮನಬೆಲ್ಲು, ವೃಷ್ಟಿ ಮುಂತಾದವುಗಳನ್ನ ಪ್ರದರ್ಶನ ಮಾಡ್ತಾನೆ. ಸಾಧ್ಯರಂ ಅನ್ನುವಂತಹ ಹೆಸರಿನ ದೇವತೆಯನ್ನ, ವಿಧ ವಿಧವಾದಂತಹ ಪ್ರಾಣಿಗಳನ್ನ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಹೀಗೆ ನೀರಿನಿಂದ ಈ ಜಗತ್ತು ಸೃಷ್ಟಿಯಾಗಿ ಆಗಿ ಆಗಿ ಆರಂಭಗೊಂಡಂತಹ ಜಗತ್ತು ಇಲ್ಲಿಗೆ ಬಂದು ನಿಲ್ಲುತ್ತೆ, ಆದ್ರೆ ಮುಂದುವರಿಯೋದಿಲ್ಲ. ಸೃಷ್ಟಿಕ್ರಿಯೆ ಮತ್ತೆ ಮುಂದುವರಿಬೇಕಲ್ವಾ? ಆಗ ಬ್ರಹ್ಮ ಒಂದು ಉಪಾಯವನ್ನ ಮಾಡ್ತಾನೆ. ತನ್ನ ಶರೀರದ ಒಂದು ಭಾಗದಿಂದ ಪುರುಷನನ್ನ ನಿರ್ಮಿಸ್ತಾನೆ, ಇನ್ನೊಂದು ಭಾಗದಿಂದ ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾನೆ. ಅನಂತರ ವಿಷ್ಣು ಭೂಸ್ವರ್ಗಗಳೆರಡನ್ನ ವ್ಯಾಪಿಸಿರುವಂತಹ ಪುರುಷನನ್ನ ಸೃಷ್ಟಿ ಮಾಡ್ತಾನೆ. ಆ ವಿರಾಟ ಪುರುಷ ಏನ್ ಮಾಡ್ತಾನೆ, ಇನ್ನೊಂದು ಪುರುಷನನ್ನ ಸೃಷ್ಟಿ ಮಾಡ್ತಾನೆ. ಆ ಪುರುಷನಿಗೆ ಮನು ಅನ್ನುವಂತಹ ಹೆಸರು ಬಂದಿರುವಂತಹದ್ದು. ಆ ಮನುವಿನ ಹೆಸರಿನಿಂದಲೇ ಮುಂದೆ ಮನ್ವಂತರಗಳು ಇತ್ಯಾದಿಗಳು ರೂಪುಗೊಳ್ಳುವಂತಹದ್ದು. ಆ ಪ್ರಜೆಗಳಿಗೆಲ್ಲ ಒಡೆಯನಾದಂತಹ ಮನು, ಅವನು ಶತರೂಪ ಅನ್ನುವಂತಹ ಕನ್ಯೆಯನ್ನ ವಿವಾಹವಾಗ್ತಾನೆ. ಆ ಶತರೂಪ ಅನ್ನುವಂತಹ ಕನ್ಯೆ 100 ವರ್ಷಗಳವರೆಗೆ ಕಠಿಣ ತಪಸ್ಸನ್ನ ಆಚರಿಸಿ ಅದರ ಫಲವಾಗಿ ಅದರ ತೇಜಸ್ಸಿನಿಂದಾಗಿ ತೇಜಸ್ವಿಯಾದ ಮನುವನ್ನ ಪತಿಯನ್ನಾಗಿ ಪಡೆದವಳವಳು. ಆ ಮನುವಿಗೆ ಸ್ವಯಂಭುವ ಮನು ಅನ್ನೋದು ಕೂಡ ಹೆಸರಿದೆ. ಈಗಿನ ಮನ್ವಂತರಕ್ಕೆ ಆ ಸ್ವಯಂಭುವ ಮನುವೆ ಅಧಿಪತಿ. ಒಂದು ಮನ್ವಂತರ ಅಂತಂದ್ರೆ 77 ಯುಗಗಳು, ಒಟ್ಟು 16 ಮನ್ವಂತರಗಳಿದೆ. ಆ ಮನುವಿಗೆ ಒಬ್ಬ ಪುತ್ರ ಜನಿಸ್ತಾನೆ. ಅವನಿಗೆ ವೀರ ಅನ್ನುವಂತಹ ನಾಮಕರಣವನ್ನ ಮಾಡಲಾಗತ್ತೆ. ಮುಂದೆ ಆ ವೀರನನ್ನ ಕರ್ದಮ ಪ್ರಜಾಪತಿಯ ಮಗಳಾದಂತಹ ಕಾಮ್ಯಾಳಿಗೆ ಕೊಡ್ಲಾಗತ್ತೆ. ಆ ವೀರಕುಮಾರನಿಗೆ ಹಲವಾರು ಸಂತಾನ ಅನ್ನುವೊಂದು ಆಗತ್ತೆ. ಅವನಿಗೆ ಜನಿಸಿದಂತಹ ಉತ್ತಾಪಾನ ಅನ್ನುವವನನ್ನ ಅತ್ರಿ ಮುನಿಯು ದತ್ತುವಾಗಿ ಸ್ವೀಕರಿಸ್ತಾನೆ. ಹಾಗೆ ಅವನನ್ನ ಧರ್ಮರಾಜನ ಮಗಳೊಡನೆ ವಿವಾಹವನ್ನ ಮಾಡ್ತಾನೆ. ಧರ್ಮರಾಜ ಮಾಡಿದಂತಹ ಅಶ್ವಮೇಧ ಯಾಗದ ಪುಣ್ಯದ ಫಲವಾಗಿ ಆ ಪುತ್ರಿ ಜನನ ಆಗ್ತಾಳೆ. ಅವಳೇ ಉತ್ತಾಪಾನನ ಹೆಂಡತಿ. ಅವರಿಬ್ಬರಿಗೆ ಉತ್ತಾನಪಾನ ಹಾಗೂ ಸುನೀತಿಯವರಿಗೆ ಬಾಲ್ಯ ತಪಸ್ವಿ ಮಹಾಜ್ಞಾನಿ
ಧ್ರುವ ಅನ್ನುವನು ಹುಟ್ಟುತ್ತಾನೆ. ಹಾಗೆ ಅವನಿಗೆ ಕೀರ್ತಿವಂತ, ಆಯುಷ್ಮಂತ, ವಸು ಎಂಬ 3 ಮಕ್ಕಳು ಸುನೀತಿಯಲ್ಲಿ ಹುಟ್ಟುತ್ತಾರೆ. ಇವರಲ್ಲಿ ಧ್ರುವ ಅನ್ನೋನು ಬಾಲ್ಯದಲ್ಲಿಯೇ ತಪಸ್ಸಿನ ಆಚರಣೆ ಇತ್ಯಾದಿಗಳನ್ನ ಮಾಡಿದವನು. ದೇವಮಾನವ 3000 ವರ್ಷಗಳವರೆಗೆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಿದವನು. ಬಹುದೀರ್ಘ ಕಾಲದ ತಪಸ್ಸಿನಿಂದ ಬ್ರಹ್ಮ ಸಂತುಷ್ಟಗೊಂಡು ಅವನಿಗೆ ಪ್ರತ್ಯಕ್ಷನಾಗ್ತಾನೆ. ವರವನ್ನ ಕೇಳು ಅಂತೇಳಿ ಹೇಳ್ತಾನೆ. ಧ್ರುವನ ಅಪೇಕ್ಷೆಯನ್ನ ಆಲಿಸಿ ಅಸ್ತು ಅಂತೇಳಿ ಹರಸ್ತಾನೆ. ಧ್ರುವ ಅನ್ನೋನು ಧ್ರುವಮಂಡಲಕ್ಕೆ ಅವನು ಒಡೆಯನಾಗ್ತಾನೆ. ಈ ಧ್ರುವಮಂಡಲ ಅನ್ನೋದು ಸಪ್ತ ಋಷಿಗಳ ಸ್ಥಾನಕ್ಕಿಂತಲೂ ಕೂಡ ಉತ್ತಮವಾದಂತಹ ಸ್ಥಾನ ಆಗಿರುತ್ತೆ. ಭೃಗು ಮಹರ್ಷಿಗಳು ದೇವಾಸುರರಿಗೆ ಧ್ರುವನ ಈ ಒಂದು ಅಸಾಮಾನ್ಯವಾದಂತಹ ಸಾಧನೆಯ ಬಗ್ಗೆ ವಿಧವಾಗಿ ಬಣ್ಣಿಸ್ತಾರೆ. ಹೇಗೆ ಬಣ್ಣಿಸ್ತಾರೆ ಅಂತಂದ್ರೆ, ಧ್ರುವನ ತಪಶಕ್ತಿ ಅನ್ನೋದು ಅಗಾಧವಾದದ್ದು. ಧ್ರುವನು ಮಹಾಜ್ಞಾನಿ. ಈ ಅದ್ಭುತ ಸಾಮರ್ಥ್ಯವುಳ್ಳಂತಹ ಧ್ರುವನನ್ನ ಮುಂದೆ ಇರಿಸಿ ಅವನ ಹಿಂದೆ ಎಲ್ಲ ಸಪ್ತ ಋಷಿಗಳು ಕೂಡ ಇರ್ತಾರೆ. ಅಂದ್ರೆ ಅವನಿಗೆ ಆ ಎಲ್ಲ ಋಷಿಗಳಿಗಿಂತಲೂ ಅಧಿಕವಾದಂತಹ ಮೇಲಿನ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಹೀಗೆ ಮುಂದೆ ಅವನಿಗೆ 10 ಮಕ್ಕಳು ಜನಿಸ್ತಾರೆ. ಹಾಗೆ ಅವರಲ್ಲಿ ಒಬ್ಬನಾದಂತಹ ಆಂಗೀರಸನಿಗೆ ವೇನ ಅನ್ನುವಂಥವನು ಜನಿಸ್ತಾನೆ. ಆ ವೇನ ಪೃಥ್ವಿಯನ್ನ ಆಳುವಾಗ ದುರಾಚಾರಿ ಆಗ್ತಾನೆ. ಪ್ರಜೆಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾನೆ. ಇದರಿಂದ ಋಷಿಮುನಿಗಳಿಗೆ ಕೋಪ ಉಂಟಾಗುತ್ತೆ. ಆ ಕೋಪದಿಂದಾಗಿ ಅವನನ್ನ ಅವರು ಸಂಹಾರವನ್ನ ಮಾಡ್ತಾನೆ. ವೇನನಿಗೆ ಯಾವುದೇ ಮಕ್ಕಳಿರೋದಿಲ್ಲ. ಹಾಗಾಗಿ ಆ ಋಷಿಗಳೆಲ್ಲ ಸೇರಿ ಆ ಸತ್ತಂತಹ ವೇನನ ಕೈಯನ್ನ ಮಂಥನ ಮಾಡ್ತಾರೆ. ಅದರಿಂದ ತೇಜಸ್ವಿಯಾದ ಒಬ್ಬ ಕುಮಾರ ಹೊರಗೆ ಬರ್ತಾನೆ. ಜ್ಞಾನ ದೃಷ್ಟಿಯಿಂದ ಆ ಕುಮಾರನನ್ನ ಋಷಿಗಳು ಅವಲೋಕಿಸಿದಾಗ ಜ್ವಲಿಸುವ ಅಗ್ನಿಯಂತೆ ತೇಜಸ್ವಿಯಾಗಿ ಉತ್ತಮ ಬಿಲ್ಲುಗಾರನಾಗಿ ಪ್ರಜೆಗಳನ್ನ ಸುಖವಾಗಿ ಇರಿಸುವಂತಹ ಮಹಾನ್ ಯಶಸ್ಸನ್ನ ಸಂಪಾದಿಸಿದವನು ಅವನಾಗಿರ್ತಾನೆ. ಇವನಿಗೆ ಪೃಥು ಅಂತೇಳಿ ಹೆಸರಿಡ್ತಾರೆ. ಋಷಿಗಳು ಏನು ದಿವ್ಯ ದೃಷ್ಟಿಯಿಂದ ನೋಡಿದ್ದಾರೋ ಅವನು ಅದೇ ರೀತಿಯಾಗಿ ಪ್ರಜೆಗಳನ್ನ ಚೆನ್ನಾಗಿ ಪಾಲನೆ ಮಾಡ್ತಾನೆ. ಅನೇಕ ರೀತಿಯಾದಂತಹ ಪ್ರಜಾಹಿತ ಕಾರ್ಯಗಳನ್ನ ಮಾಡ್ತಾನೆ. ರಾಜಸೂಯ ಯಾಗವನ್ನ ನೆರವೇರಿಸ್ತಾನೆ. ರಾಜಸೂಯ ಯಾಗವನ್ನ ಮೊಟ್ಟ ಮೊದಲು ಮಾಡಿದವನೆಂದ್ರೆ ಇದೇ ಪೃಥುರಾಜ. ಮುಂದೆ ಪೃಥು ಚಕ್ರವರ್ತಿಯಿಂದ ಸೂತ, ಮಾಧವ ಅನ್ನುವಂತಹ ಮಕ್ಕಳು ಜನಿಸ್ತಾರೆ. ಪ್ರಜೆಗಳ ಕಲ್ಯಾಣಕ್ಕಾಗಿ ಈ ಪೃಥು ಗೋವಿನ ರೂಪವನ್ನ ಧಾರಣೆ ಮಾಡ್ತಾನೆ. ಪೃಥ್ವಿಯನ್ನ ಕರೆದು ಹಲವಾರು ರೀತಿಯ ಸಮೃದ್ಧಿಯನ್ನ ಪ್ರಜೆಗಳಿಗೆ ಒದಗೋ ರೀತಿಯಲ್ಲಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ದಾನವರು, ಗಂಧರ್ವರು, ಅಪ್ಸರೆಯರು, ದೈತ್ಯರು ಎಲ್ಲರೂ ಕೂಡ ಗೋರೂಪಳಾದಂತಹ ಪೃಥ್ವಿಯನ್ನ ತಮ್ಮ ತಮ್ಮ ಪಾತ್ರೆಗಳಲ್ಲಿ ಹಿಡಿದುಕೊಳ್ತಾರೆ. ಪೃಥ್ವಿ ಅವರವರಿಗೆ ಬೇಕಾದಂತಹ ಪದಾರ್ಥಗಳನ್ನ, ಹಾಲನ್ನ ಕೊಡ್ತಾಳೆ. ಇದರಿಂದ ಜನರೆಲ್ಲ ಸಂಪನ್ನವಾದಂತಹ ಜೀವನವನ್ನ ನಡೆಸೋದಕ್ಕೆ ಸಹಾಯ ಆಗತ್ತೆ. ಪೃಥುರಾಜ ರಾಜಸೂಯ ಯಾಗವನ್ನ ಮಾಡಿದ ನಂತರ ಅವನಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಅವರ ಹೆಸರು ಅಂತರ್ದಿ, ಪಾತಿ ಅಂತ ಹೇಳಿ. ಅವರ ವಂಶದಲ್ಲಿ ಮುಂದೆ ದಶಪ್ರಚೇತಸರು ಅನ್ನುವರು ಜನನವನ್ನ ಹೊಂದುತ್ತಾರೆ. ಈ ದಶಕುಮಾರರು ಧನುರ್ವೇದ ಪಾರಂಗತರು, ಯುದ್ಧವನ್ನ ಕಲಿತಂತವರು, ಪರಾಕ್ರಮಿಗಳು ಆದಂತವರು. ಸಾಗರ ಮಧ್ಯದಲ್ಲಿ ಅಚಲವಾಗಿ ನಿಂತು 10,000 ವರ್ಷಗಳಷ್ಟು ದೀರ್ಘಾವಧಿಯಾದಂತಹ ಘನಘೋರವಾದಂತಹ ತಪಸ್ಸನ್ನ ಆಚರಣೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಘನಘೋರವಾದಂತಹ ಈ ದಶಕುಮಾರರ ತಪಸ್ಸಿನ ಒಂದು ಶಾಖಕ್ಕೆ ಅಲ್ಲಲ್ಲಿ ತಪೋಜ್ವಾಲೆಗಳು ನಿರ್ಮಾಣವಾಗಿ ಬಿಡುತ್ತೆ. ಈ ತಪೋಜ್ವಾಲೆಯಿಂದ ಅರಣ್ಯದಲ್ಲಿರುವಂತಹ ಅನೇಕ ಮರಗಳು ಸುಟ್ಟಿ ಹೋಗುತ್ತೆ. ಅನೇಕ ಜೀವಿಗಳು ನೊಂದು ತಮ್ಮ ಪ್ರಾಣಗಳನ್ನ ಬಿಡ್ತಾರೆ. ಆದರೂ ಕೂಡ ಆ ತಪಸ್ಸು ನಿಲ್ಲೋದಿಲ್ಲ. ಹಾಗೆ ಇನ್ನೂ ಕೆಲ ಕಾಲ ನಡೆಯುತ್ತೆ. ಅವರ ತಪಸ್ಸಿನಿಂದ ಉಂಟಾದಂತಹ ಶಾಖ ಮಿತಿಮೀರಿ ಗಾಳಿಯೂ ಕೂಡ ಬೀಸದಂತೆ ಅಲ್ಲೇ ನಿಂತು ಬಿಡುತ್ತೆ. ಭೂಮಿಯ ಮೇಲಿನ ಮರಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗುತ್ತೆ. ಚಿಕ್ಕ ಪುಟ್ಟ ಸಸ್ಯಗಳಂತೂ ಭಸ್ಮವಾಗಿ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಯಾವ ದೇವತೆಗಳು ಕೂಡ ಅವರ ತಪಸ್ಸಿಗೆ ಸಂತುಷ್ಟಗೊಂಡು ಅಲ್ಲಿಗೆ ಬರೋದಿಲ್ಲ. ಅವರ ಮುಖದಿಂದ ಗಾಳಿ ಮತ್ತು ಬೆಂಕಿ ಇವೆರಡೂ ಕೂಡ ಹೊರಹೊಮ್ಮೋದಕ್ಕೆ ಶುರುವಾಗುತ್ತೆ. ಇದು ಜಗತ್ತನ್ನೆಲ್ಲ ಸುಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಆ ಸಮಯದಲ್ಲಿ ಚಂದ್ರ ಅಲ್ಲಿಗೆ ಬರ್ತಾನೆ. ಪ್ರಚೇತಸರನ್ನ ಕುರಿತು ಮಾತನಾಡ್ತಾನೆ. ಎಲೈ ಪ್ರಾಚೀ ಬರ್ಹಿಷರ ಮಕ್ಕಳಾದಂತಹ ಪ್ರಚೇತಸರೇ, ಇದೋ ನಾನು ಬಂದಿದ್ದೇನೆ. ಇನ್ನಾದ್ರೂ ನಿಮ್ಮ ಕೋಪವನ್ನ ತ್ಯಜಿಸಿ ನಿಮ್ಮ ಮುಖದಿಂದ ಹೊರಟಂತಹ ಗಾಳಿ, ಅಗ್ನಿ ಒಂದನ್ನೊಂದು ಪೂರಕವಾಗಿ ಸಂಚರಿಸುತ್ತಾ ಜಗತ್ತನ್ನೆಲ್ಲ ನಾಶ ಮಾಡ್ತಾ ಇದೆ. ಈ ಅಗ್ನಿ ಮತ್ತು ವಾಯುವನ್ನ
ಈ ಕ್ಷಣದಲ್ಲಿ ಶಾಂತಗೊಳಿಸಿ. ನಿಮ್ಮಿಂದಾಗಿ ತೊಂದರೆಯನ್ನ ಅನುಭವಿಸ್ತಾ ಇರುವಂತಹ ನಿಷ್ಪಾಪಿ ಜೀವಿಗಳನ್ನ ನೀವೇ ಉಳಿಸಿ ಅಂತ ಹೇಳಿ ಕೇಳ್ತಾನೆ. ಈ ಮಾತುಗಳನ್ನ ಕೇಳಿದಂತಹ ದಶಕುಮಾರರು ತಪಸ್ಸನ್ನ ಅಲ್ಲಿಯೇ ನಿಲ್ಲಿಸ್ತಾರೆ. ತಮ್ಮಿಂದ ಬಿಡಲ್ಪಟ್ಟಂತಹ ಅಗ್ನಿ ವಾಯುಗಳು ಶಾಂತವಾಗೋಕೆ ಶುರುವಾಗುತ್ತೆ. ಇದರಿಂದ ಚಂದ್ರ ಸಂತುಷ್ಟನಾಗ್ತಾನೆ. ತನ್ನ ಮಗಳಾದಂತಹ ಮಾರಿಷಾದೇವಿಯನ್ನ ಅವರಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ದಶಕುಮಾರರನ್ನ ಕುರಿತು ಆ ಚಂದ್ರ ಹೇಳ್ತಾನೆ, ಈ ಮಾರಿಷೆ ವೃಕ್ಷಕನ್ಯೆ, ಸ್ತ್ರೀ ರತ್ನವೆಂದು ಪರಿಗಣಿತವಾದಂತಹ ಇವಳ ಭವಿಷ್ಯವನ್ನ ಬಲ್ಲಂತಹ ನಾನೇ ಗರ್ಭದಲ್ಲಿ ಧಾರಣೆಯನ್ನ ಮಾಡಿದ್ದೆ. ಇವಳು ನಿಮಗೆ ಪತ್ನಿ ಆಗ್ಲಿ ಇನ್ಮುಂದೆ. ಚಂದ್ರವಂಶವನ್ನ ನೀವು ಬೆಳೆಸಿ. ನಿಮಗೆ ಇವಳಲ್ಲಿ ದಕ್ಷ ಪ್ರಜಾಪತಿ ಅನ್ನುವಂಥವನು ಜನಿಸ್ತಾನೆ. ಈ ದಕ್ಷ ಸಾತ್ವಿಕನಾಗಿರ್ತಾನೆ, ತೇಜಸ್ ಸಂಪನ್ನನಾಗಿರ್ತಾನೆ, ಮಹಾ ಪ್ರಜ್ಞಾವಂತನಾಗಿರ್ತಾನೆ. ನೀವು ತಪಸ್ಸನ್ನ ಆಚರಿಸುತ್ತಿರುವಂತಹ ಸಮಯದಲ್ಲಿ ಏನು ಜ್ವಾಲೆಯಿಂದ ಸುಟ್ಟಂತಹ ಸಸ್ಯಗಳು, ಜೀವಿಗಳು, ಭೂಮಿ ಇವೆಲ್ಲವನ್ನ ಮುಂದೆ ಆ ದಕ್ಷ ರಕ್ಷಣೆಯನ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ನೊಂದು ಬೆಂದಂತಹ ಎಲ್ಲ ಚರಾಚರ ಜೀವಿಗಳನ್ನ ದಕ್ಷ ಸಮಾಧಾನ ಪಡಿಸಿ ಸರಿಗೊಳಿಸ್ತಾನೆ. ನಿಮಗೆ ತಿಳಿಯದೆ ಸಂಭವಿಸಿದಂತಹ ಈ ಲೋಕ ಹಾನಿಯನ್ನ ನಿಮಗೆ ಮಾರಿಷಳಲ್ಲಿ ಹುಟ್ಟಿದಂತಹ ಆ ದಕ್ಷ ಸರಿಪಡಿಸಿ ಕೀರ್ತಿಯನ್ನ ಪುಣ್ಯವನ್ನ ಸಂಪಾದಿಸ್ತಾನೆ ಅಂತೇಳಿ ಹೇಳ್ತಾನೆ. ಹೀಗೆ ಚಂದ್ರ ಹೇಳಿದ ನಂತರ ದಶ ಪ್ರಚೇತಸರು ಸಂತೋಷದಿಂದ ಚಂದ್ರನ ಮಗಳಾದಂತಹ ಮಾರಿಷಳನ್ನ ಮದುವೆ ಆಗ್ತಾರೆ. ಕೆಲವು ಕಾಲಗಳು ಹೀಗೆ ಕಳೆಯುತ್ತೆ. ಮುಂದೆ ಮಹಾ ತೇಜಸ್ವಿಯಾದಂತಹ ಚಂದ್ರ ಹೇಳಿದ ರೀತಿಯಲ್ಲಿ ದಕ್ಷ ಬ್ರಹ್ಮ ಚಂದ್ರನ ಅಂಶದಿಂದ ಹುಟ್ಟುತ್ತಾನೆ. ಈ ದಕ್ಷನೇ ಮುಂದೆ ಸಮೃದ್ಧವಾಗಿ ಸೃಷ್ಟಿಯಾದಂತಹ ಸೃಷ್ಟಿ ಕಾರ್ಯದ ಮುಂದಿನ ಒಂದು ಭಾಗ ಸಾಗೋದಕ್ಕೆ ಅವನು ಅನುವು ಮಾಡ್ತಾನೆ. ಪುರುಷರು, ಸ್ತ್ರೀಯರು, ಪ್ರಾಣಿಗಳು, ಪರ್ವತಾದಿ ವಸ್ತುಗಳು ಇವೆಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಈ ದಕ್ಷನಿಗೆ 50 ಜನ ಮಕ್ಕಳು. ಅವರಲ್ಲಿ 10 ಕನ್ಯೆಯರನ್ನ ಯಮಧರ್ಮನಿಗೆ, ಕಶ್ಯಪನಿಗೆ 13 ಕನ್ಯೆಯರನ್ನ, 27 ನಕ್ಷತ್ರ ಕನ್ಯೆಯರನ್ನ ಚಂದ್ರನಿಗೆ ಈ ರೀತಿ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಈ ದಕ್ಷ ಪುತ್ರಿಯರಲ್ಲಿ ಮುಂದೆ ದೇವತೆಗಳು, ಪಕ್ಷಿಗಳು, ಪಶುಗಳು, ನಾಗಗಳು, ದೈತ್ಯರು, ದಾನವರು, ಗಂಧರ್ವರು, ಅಪ್ಸರೆಯರು ಇತ್ಯಾದಿಯಾಗಿ ಸಂತಾನ ಮುಂದೆ ಸೃಷ್ಟಿಯಾಗುತ್ತೆ. ಇಲ್ಲಿಂದನೇ ಪುರುಷ ಹಾಗೂ ಸ್ತ್ರೀ ಇವರಿಬ್ಬರ ಸಂಪರ್ಕದಿಂದ ಸೃಷ್ಟಿ ಕಾರ್ಯ ಆರಂಭ ಆಯಿತು ಅಂತೇಳಿ ಹೇಳಬಹುದು. ಇದಕ್ಕಿಂತ ಮೊದಲು ಆಗಿದ್ದ ಸೃಷ್ಟಿ ಬ್ರಹ್ಮನ ಮನಸ್ಸಂಕಲ್ಪ ಹಾಗೆ ಅವನ ಜ್ಞಾನಶಕ್ತಿಯಿಂದ ಆದಂತಹದ್ದು. ಇನ್ನು ಮುಂದಿನ ಸೃಷ್ಟಿ ಏನಿದೆ ಸ್ತ್ರೀ ಪುರುಷ ಸಂಪರ್ಕದಿಂದ ಸೃಷ್ಟಿಯಾಗ್ತಾ ಬರುತ್ತೆ. ಇದು ಬ್ರಹ್ಮಾಂಡದ ಸೃಷ್ಟಿ ಆದಂತಹ ವಿಧ. ಹಾಗಾದ್ರೆ ಸೃಷ್ಟಿ ಏನೋ ಆಗ್ತಾ ಬಂತು, ಬ್ರಹ್ಮಾಂಡದ ಸೃಷ್ಟಿ ಆಯ್ತು. ಮುಂದೆ ಸ್ತ್ರೀ ಪುರುಷರ ಸಂಪರ್ಕದಿಂದ ಸೃಷ್ಟಿ ಕಾರ್ಯ ಮುಂದುವರಿತಾ ಬರುತ್ತೆ. ಇದಾದ್ಮೇಲೆ ಮುಂದೆ ಏನೇನೆಲ್ಲ ಆಗತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು.